ಪ್ರಥಮ PUCಯ ಸಮಾಜಶಾಸ್ತ್ರ ವಿಷಯಕ್ಕೆ ಮತ್ತೊಮ್ಮೆ ತಮ್ಮನ್ನ ಸ್ವಾಗತ ಕೊಡ್ತಾ ಇದ್ದೇನೆ. ಇಲ್ಲಿ ಅಧ್ಯಾಯ 5ಕ್ಕೆ ಸಂಬಂಧಿಸಿದಂತೆ ಕುಟುಂಬವನ್ನ ನಾವು ಇಂಗ್ಲಿಷ್ ನಲ್ಲಿ ಫ್ಯಾಮಿಲಿ ಅಂತ ಕರಿತೀವಿ. ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳುವಂಥದ್ದು, ಅದು ಏನಂತಂದ್ರೆ, ಕುಟುಂಬ ಎಂಬ ಪದದ ಅರ್ಥ ಅಥವಾ ಕುಟುಂಬ ಎಂಬ ಪದದ ಉತ್ಪತ್ತಿ. ಇಲ್ಲಿ ಕುಟುಂಬ ಎಂಬ ಪದವು ಫ್ಯಾಮಿಲಿ ಎಂಬ ಇಂಗ್ಲಿಷ್ ಪದದ ಅನುವಾದ. ಫ್ಯಾಮಿಲಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದಿಂದ ಬಂದಿದೆ. ಫ್ಯಾಮುಲಸ್ ಅಂದ್ರೆ ಆಳು ಅಥವಾ ಸೇವಕ ಅಂತ ಇದರ ಅರ್ಥ. ಅಂದ್ರೆ ಇಂದಿನ ರೋಮನ್ ಸಾಮ್ರಾಜ್ಯಗಳಲ್ಲಿ ಆ ಆಳು ಅಥವಾ ಗುಲಾಮರು ಅಥವಾ ಉತ್ಪಾದಕರು ಅಲ್ಲಿರುವಂತ ಎಲ್ಲರನ್ನೂ ಸೇರಿ, ಸೇವಕರನ್ನೂ ಸೇರಿ ಒಳಗೊಂಡಿರ್ತಕ್ಕಂಥ ಒಂದು ಘಟಕವನ್ನೇ ಅಲ್ಲಿ ಫ್ಯಾಮುಲಸ್ ಅಂತ ಕರಿತಾ ಇದ್ರು. ಹೀಗಾಗಿ ಕುಟುಂಬ ಎನ್ನುವಂಥದ್ದು ಒಂದು ಸ್ತ್ರೀ, ಪುರುಷ ಮತ್ತು ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಜೈವಿಕ ಘಟಕ. ಹೀಗಾಗಿ ಕುಟುಂಬ ಎನ್ನುವಂಥದ್ದು ಒಂದು ಸೊಸೈಟಿ ಅಥವಾ ಒಂದು ಸಮಾಜ ನಿರ್ಮಾಣ ಆಗಲಿಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಥಮಿಕ ಘಟಕ. ಹಾಗಾಗಿನೇ ಇಲ್ಲಿ ಬರ್ಗಿಸ್ ಮತ್ತು ಲಾಕ್ ರವರು ದಿ ಫ್ಯಾಮಿಲಿ ಎಂಬ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕುಟುಂಬ ಎನ್ನುವಂಥದ್ದು ಒಂದು ಪ್ರಾಥಮಿಕ ಸಂಸ್ಥೆ. ಹಾಗೇನೆ ಒಂದೇ ಮನೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು ಶಾಶ್ವತವಾಗಿ ಒಬ್ಬರಿಗೊಬ್ಬರು ಅಲ್ಲಿ ಸಂರಕ್ಷಣೆ ಮಾಡಿಕೊಂಡು ತಮ್ಮ ಗುರಿ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವಂತದ್ದೇ ಫ್ಯಾಮಿಲಿ ಅಂತ ಕರೀತಾರೆ. ಹಾಗೆಯೇ ಆಲ್ಬನ್ ಮತ್ತು ನಿಮ್ಕೋಫ್ ಏನ್ ಹೇಳ್ತಾರೆ ಅಂತಂದ್ರೆ, ಕುಟುಂಬ ಎನ್ನುವಂಥದ್ದು ಸಂತತಿ ಸಹಿತ ಮತ್ತು ಸಂತತಿ ರಹಿತವಾಗಿ ಗಂಡ ಹೆಂಡತಿ ದೀರ್ಘಕಾಲ ಬಾಳ್ತಕ್ಕಂಥ ಒಂದು ಸಮೂಹವನ್ನೇ ನಾವು ಕುಟುಂಬ ಎಂದು ಕರೆಯುತ್ತೇವೆ. ಹಾಗೇನೆ ಮೆಕೆವರ್ ಮತ್ತು ಫೇಸ್ ಏನ್ ಹೇಳ್ತಾರೆ ಅಂತಂದ್ರೆ, ಸಂತಾನೋತ್ಪತ್ತಿ, ಮಕ್ಕಳ ಲಾಲನೆಯ ಪಾಲನೆಯಿಂದ ಆ ಪಡೆದುಕೊಳ್ಳುವ ಕಾರಣಕ್ಕಾಗಿನೇ ಲೈಂಗಿಕ ಸಂಬಂಧಕ್ಕೆ ಧಾರ್ಮಿಕ ಸಾಮಾಜಿಕ ಒಂದು ಒಪ್ಪಿಗೆಯನ್ನು ಪಡೆದಿರ್ತಕ್ಕಂಥ ಸ್ತ್ರೀ ಮತ್ತು ಪುರುಷರ ನಡುವಿನ ಒಂದು ಸಂಬಂಧವನ್ನೇ ಇಲ್ಲಿ ಕುಟುಂಬ ಎಂದು ಕರೆಯುತ್ತೇವೆ. ಹೀಗೆ ಸಾಮಾನ್ಯವಾಗಿ ಕುಟುಂಬ ಅಂತಂದ್ರೆ ಗಂಡ, ಹೆಂಡತಿ ಮತ್ತು ಮಕ್ಕಳನ್ನು ಒಳಗೊಂಡ ಜೈವಿಕ ಘಟಕ ಅಂತ ನೀವು ಬರೀಬೇಕು. ತದನಂತರ ಕುಟುಂಬ ಎನ್ನುವಂಥದ್ದು ಯಾವ ಸ್ವರೂಪಗಳನ್ನು ಒಳಗೊಂಡಿದೆ, ಯಾವ ಗುಣಲಕ್ಷಣಗಳನ್ನು ಒಳಗೊಂಡಿದೆ, ಅಲ್ಲಿ ಬಹುಮುಖ್ಯವಾಗಿ ಸಾರ್ವತ್ರಿಕವಾದುದು. ಕುಟುಂಬ ಎನ್ನುವಂಥದ್ದು ಸಾರ್ವತ್ರಿಕ. ಕಾರಣ ಯಾಕೆ ಸಾರ್ವತ್ರಿಕ ಅಂತಂದ್ರೆ, ಕುಟುಂಬ ಇಲ್ಲಿ ಇರ್ತಕ್ಕಂಥ ಸಮಾಜವನ್ನ ನಾವು ಕಾಣ್ಲಿಕ್ಕೆ ಬರಲ್ಲ. ಆ ಕಾರಣಕ್ಕಾಗಿನೇ ಇಲ್ಲಿ GP ಮೊರ್ಡಾಕ್ ರವರು 250 ಮಾನವನ ಸಮೂಹಗಳನ್ನ ಅಧ್ಯಯನ ಮಾಡಿದರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಕುಟುಂಬವನ್ನ ರಚನೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಆದಿವಾಸಿಗಳಾಗಿರ್ಲಿ, ಬುಡಕಟ್ಟು ಸಮೂಹಗಳಾಗಿರ್ಲಿ ಅಥವಾ ಮುಂದುವರೆದ ಸಮಾಜಗಳಾಗಿರ್ಲಿ, ಅಲ್ಲಿ ಕುಟುಂಬ ಎನ್ನುವಂಥದ್ದು ಇರಲೇಬೇಕು. ಅಲ್ಲಿ ಸಂಗಾತಿ, ಸ್ತ್ರೀ ಪುರುಷ ಎನ್ನುವಂತ ಸಂಗಾತಿ ಆಗಲೇಬೇಕು. ಆ ಮೂಲಕವಾಗಿ ಹೊಸ ಸದಸ್ಯನಿಗೆ ಅವರು ಜನ್ಮ ನೀಡಲೇಬೇಕು ಎನ್ನುವಂಥದ್ದನ್ನು ಮೊರ್ಡಾಕ್ ರವರು ತಿಳಿಸುವಂಥದ್ದು. ಹಾಗೆಯೇ ಜೈವಿಕ ಅಂಶಗಳ ಆಧಾರ ಅಂದ್ರೆ ಕುಟುಂಬವು ಸಾಮಾನ್ಯವಾಗಿ ವಿವಿಧ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸ್ತ್ರೀ ಪುರುಷರನ್ನ ಒಂದು ಸಂಯೋಗ ಮಾಡುವ ಮೂಲಕವಾಗಿನೇ ಒಂದು ಲೈಂಗಿಕ ಅಪೇಕ್ಷೆ, ಲೈಂಗಿಕ ತೃಪ್ತಿ ನೀಡುವ ಮೂಲಕವಾಗಿನೇ ಒಂದು ಜೈವಿಕ ಅಂಶಗಳ ಆಧಾರ. ಅಂದ್ರೆ ಆ ಪ್ರತಿ ಜೀವಿಯೂ ಕೂಡ ಒಂದು ಕುಟುಂಬ ವ್ಯವಸ್ಥೆಯನ್ನ ರಚನೆ ಮಾಡಿಕೊಂಡಿರ್ತಾನೆ ಎನ್ನುವಂಥದ್ದನ್ನ ಇಲ್ಲಿ ನಾವು ಇಲ್ಲಿ ಬಹುಮುಖ್ಯವಾಗಿ ನೋಡುವಂಥದ್ದು. ಅದಕ್ಕೆ ಒಂದು ಸಂಸ್ಕಾರ, ಒಂದು ಅಭಿಲಾಷೆಯ ಮೂಲಕವಾಗಿನೇ ಕುಟುಂಬವನ್ನ ರಚನೆ ಮಾಡಿಕೊಳ್ತಾರೆ. ಕುಟುಂಬ ಎನ್ನುವಂಥದ್ದು ಕೆಲಸವ ಸೀಮಿತ ಗಾತ್ರ, ಬೃಹತ್ ಗಾತ್ರನೂ ಇರಬಹುದು ಅಥವಾ
ಅಂತೀವಿ? ಚಿಕ್ಕ ಗಾತ್ರವನ್ನ ಹೊಂದಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಣು ಕುಟುಂಬ ಅಥವಾ ವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ. ಸೊ ತದನಂತರ ನಾಲ್ಕನೇ ಗುಣಲಕ್ಷಣ ಸೀಮಿತ ವಾಸಸ್ಥಳ ಅಥವಾ ಸಾಮಾನ್ಯ ವಾಸಸ್ಥಳ, ಮೂಲಭೂತ ಅವಶ್ಯಕತೆ ಪೂರೈಕೆ ಮತ್ತು ನಾಮಕರಣ ವ್ಯವಸ್ಥೆ. ಇಲ್ಲಿ ಸಾಮಾನ್ಯ ವಾಸಸ್ಥಳ, ಪ್ರತಿಯೊಬ್ಬ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಮೂಲಭೂತ ಅವಶ್ಯಕತೆ ಅನ್ನ, ನೀರು ಮತ್ತು ವಸತಿ, ಅವರ ಬೇಡಿಕೆಗಳನ್ನ ಈಡೇರಿಸುವಂಥದ್ದು ಮತ್ತು ನಾಮಕರಣ ವ್ಯವಸ್ಥೆಯನ್ನ ಅವರು ಮಾಡ್ತಾರೆ ಎನ್ನುವಂಥದ್ದನ್ನ, ಅಂದ್ರೆ ಅವ್ರಿಗೆ ಒಂದು ಶೈಕ್ಷಣಿಕ ನವಜಾತ ಶಿಶುವಿನ ಅಥವಾ ಮಗುವಿನ ಒಂದು ಹೆಸರನ್ನ ಇಡುವ ಮೂಲಕ ತಂದೆ ತಾಯಿ ಕುಟುಂಬದ ಒಂದು ವಂಶ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಪ್ರತಿಯೊಂದು ಕುಟುಂಬವು ಒಂದು ಮಗುವನ್ನ ಹೊಂದಿರುವಂತದ್ದು. ಹೀಗಾಗಿ ಕುಟುಂಬವು ಕಾಲಕ್ರಮೇಣವಾಗಿ ಗಂಡ ಹೆಂಡತಿ ಮಕ್ಕಳನ್ನ ಒಳಗೊಂಡಿರುವ ಜೊತೆಗೆ ಅನೇಕ ತರದ ಒಂದು ವಿಶಿಷ್ಟ ಕೆಲಸ ಕಾರ್ಯಗಳನ್ನ ಪೂರೈಸತಕ್ಕಂಥ ಒಂದು ವಿಶಿಷ್ಟ ಘಟಕ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ. ನೆಕ್ಸ್ಟ್ ಇಲ್ಲಿ ಕುಟುಂಬ ಎನ್ನುವಂಥದ್ದು ಹಾಗಾದ್ರೆ ಏನೇನು ಕಾರ್ಯಗಳನ್ನ ಮಾಡ್ತಾ ಇದೆ, ಕುಟುಂಬ ಎನ್ನುವಂಥದ್ದು ಯಾವ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಮೊದಲನೇದಾಗಿ ಪ್ರಾಥಮಿಕ ಕಾರ್ಯಗಳು ಅಂತ ಕರೀತೀವಿ. ಪ್ರಾಥಮಿಕ ಕಾರ್ಯ, ಎರಡನೇದು ಮತ್ತು ಮಾಧ್ಯಮಿಕ ಕಾರ್ಯಗಳು ಅಂತ ಕರೀತೀವಿ. ಪ್ರಾಥಮಿಕ ಕಾರ್ಯಗಳು ಮತ್ತು ಮಾಧ್ಯಮಿಕ ಕಾರ್ಯಗಳು. ಇಲ್ಲಿ ಪ್ರಾಥಮಿಕ ಕಾರ್ಯಗಳು ಅಂತಂದ್ರೆ ಕುಟುಂಬವು ಬಹುಮುಖ್ಯವಾಗಿ ಮಾಡಲೇಬೇಕಾಗಿರುವಂತ ಕಾರ್ಯಗಳು, ಪ್ರಥಮ ಆದ್ಯತೆ ಅಂತ ಕರಿತೀವಿ. ಉದಾಹರಣೆಯಾಗಿ ಹೊಸ ಸದಸ್ಯರ ಸೇರ್ಪಡೆ ಮತ್ತು ಭೌತಿಕ ಸಂರಕ್ಷಣೆ ಅಂತ ಕರೀತೀವಿ. ಹೊಸ ಸದಸ್ಯರ ಸೇರ್ಪಡೆ, ಈಗ ವಿವಾಹದ ಮೂಲಕವಾಗಿ ಅವರು ಗಂಡ ಹೆಂಡತಿ ಆಗ್ತಾರೆ, ಒಂದು ಲೈಂಗಿಕ ಸಂಬಂಧಗಳ ಮೂಲಕ, ಅದು ಒಂದು ಜೈವಿಕ ಅಂಶ. ಹಾಗಾಗಿ ಅಲ್ಲಿ ಹೊಸ ಪೀಳಿಗೆಗೆ ಅವರು ಜನ್ಮವನ್ನು ನೀಡ್ತಾರೆ. ಆ ಜನ್ಮ ನೀಡಿದ ಪರಿಣಾಮವಾಗಿ ಅಲ್ಲಿ ಕುಟುಂಬ ಎನ್ನುವ ಹೊಸ ಸದಸ್ಯರು ಅವರಲ್ಲಿ ಸೇರ್ಪಡೆ ಆಗ್ತಾರೆ. ಆ ಸೇರ್ಪಡೆ ಆಗಿರ್ತಕ್ಕಂಥ ಸದಸ್ಯನಿಗೆ ಒಂದು ಭೌತಿಕ ಸಂರಕ್ಷಣೆ, ಅವನ ಲಾಲನೆ ಪಾಲನೆ ಪೋಷಣೆ ಮತ್ತು ಆ ಮೂಲಕವಾಗಿ ಅನ್ನ ಅರಿವು ಶಿಕ್ಷಣ ಅವನಿಗೆಲ್ಲವನ್ನೂ ನೀಡಿ ಅವನ ಒಂದು ಸಮಾಜದಲ್ಲಿ ಒಬ್ಬ ಸದಸ್ಯನನ್ನಾಗಿ ಮಾಡಲಿಕ್ಕೆ ಏನೇನ್ ಬೇಕೋ ಅವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕುಟುಂಬದ ಜವಾಬ್ದಾರಿಯಾಗಿದೆ ಎನ್ನುವಂಥದ್ದು. ಹಾಗೆಯೇ ಲೈಂಗಿಕ ವರ್ತನೆಗಳ ನಿಯಂತ್ರಣ, ಎರಡನೇ ಕಾರ್ಯ. ಲೈಂಗಿಕ ಒಂದು ವರ್ತನೆ ಅಂದ್ರೆ ನಮ್ಮ ಕುಟುಂಬ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ, ಯಾರೊಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಲೈಂಗಿಕ ಸಂಬಂಧಗಳನ್ನು ಹೊಂದಬೇಕು ಎನ್ನುವಂಥದ್ದು ಒಂದು ವ್ಯವಸ್ಥೆ ಇದೆ. ಇಲ್ಲ ಉದಾಹರಣೆಗೆ ತಾಯಿ ಮಗನ ಮಧ್ಯೆ, ತಂದೆ ಮಗನ ಮಧ್ಯೆ, ಅಣ್ಣ ತಂಗಿಯರ ಮಧ್ಯೆ. ಸೊ ಇವೆಲ್ಲ ಕುಟುಂಬ ಲೈಂಗಿಕ ಸಂಬಂಧ ಅಲ್ಲಿ ಸಾಮಾನ್ಯವಾಗಿ ಅದಕ್ಕೆ ಒಂದು ನಿಷೇಧವನ್ನ ಹೇಗೆ ಇಲ್ಲಿ ಕುಟುಂಬ ಯಾರ ಜೊತೆಗೆ ಲೈಂಗಿಕ ಸಂಬಂಧವನ್ನ ಬೆಳೆಸಬೇಕು ಎನ್ನುವಂಥದ್ದನ್ನ ಇಲ್ಲಿ ಒಂದು ಕಟ್ಟುಪಾಡು, ಆ ಮೂಲಕವಾಗಿನೇ ಲೈಂಗಿಕ ನಿಯಂತ್ರಣ. ಸ್ವೇಚ್ಛೆ, ನಾವು ಪ್ರಾಣಿಗಳಲ್ಲ, ನಾವು ಮನುಷ್ಯರು. ಹಾಗಾಗಿ ಸಮಾಜದ ನೀತಿ ನಿಯಮಕ್ಕೆ ಅನುಗುಣವಾಗಿ ಸಾಮಾಜಿಕ ಒಪ್ಪಿಗೆಯೊಂದಿಗೆ ಧಾರ್ಮಿಕ ಸಂಸಾರದೊಂದಿಗೆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕವಾಗಿನೇ ಲೈಂಗಿಕ ವರ್ತನೆಗಳ ಮೇಲೆ ನಿಯಂತ್ರಣ ಇರ್ತಕ್ಕಂಥದ್ದು ಯಾವುದಂತಂದ್ರೆ ಕುಟುಂಬ. ಆ ಕಾರಣಕ್ಕಾಗಿನೇ ಪ್ರತಿ ಹುಡುಗ ಹುಡುಗಿ ವಯಸ್ಕರಾದ ತಕ್ಷಣ ತಂದೆ ತಾಯಿಯರು ಯಾಕೆ ವಿವಾಹ ಮಾಡ್ತಾರಂದ್ರೆ ಇದು ಬಹುಮುಖ್ಯ ಕಾರಣ. ಒಂದು ಲೈಂಗಿಕ ಒಂದು ನಿಯಂತ್ರಣ ಎನ್ನುವಂಥದ್ದು ಬೇಕು. ಹಾಗೆಯೇ ನವಜಾತ ಶಿಶುವಿನ ಹಾಗೂ ಯುವ ಪೀಳಿಗೆಯ ಸಾಮಾಜಿಕರಣ. ನಿಮಗೆ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೀನಿ, ಸಾಮಾಜಿಕರಣ ಅಂತಂದ್ರೆ ಜೈವಿಕ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆ. ಕೇವಲ ಮಾಂಸದ ಮುದ್ದೆ. ಸೊ ಈ ಭೂಮಿಗೆ ಬಂದ ಮೇಲೆ ನಮಗೆ ಲಾಲನೆ ಪಾಲನೆ ಪೋಷಣೆ, ಭಾಷೆಗಳನ್ನ, ಸಂಬಂಧಗಳನ್ನ, ಸನ್ನೆಗಳನ್ನ, ಸಂಕೇತಗಳನ್ನ ಮತ್ತು ಕಾರಣಗಳನ್ನ, ಪ್ರತಿಯೊಂದು ಸಂಬಂಧಗಳನ್ನ ಬಿಡಿಸುವ ಮೂಲಕವಾಗಿನೇ
ನಮ್ಮ ಭವಿಷ್ಯವನ್ನ ಅಲ್ಲಿ ಎಲ್ಲಾ ಕ್ಷೇತ್ರದ ಮೂಲಕ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲಾ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಟ್ಟು ನಮ್ಮ ವ್ಯಕ್ತಿತ್ವ ವಿಕಾಸವಾಗಿ ಮತ್ತು ಸಮಾಜದಲ್ಲಿ ಮತ್ತು ಆ ಕುಟುಂಬದಲ್ಲಿ ನನ್ನ ಪಾತ್ರ ಏನು, ಬೇರೆ ಬೇರೆಯವರ ಪಾತ್ರ ಏನು, ಅದೆಲ್ಲ ಒಂದು ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವುದು ಅಂತಂದ್ರೆ ಕುಟುಂಬ. ಹೀಗಾಗಿ ನವಜಾತ ಶಿಶುವಿನ ಅದು ಇಲ್ಲಿ ಸಾಮಾಜಿಕರಣ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಇನ್ನು ನೆಕ್ಸ್ಟ್ ಅಂತಸ್ತಿನ ವರ್ಗಾವಣೆ. ಪ್ರತಿ ತಂದೆ ತಾಯಿಯವರ ಅಂತಸ್ತನ ಒಂದು ಮಗು ಮುಂದುವರಿಸ್ಕೊಂಡು ಹೋಗ್ತಾನೆ. ನನ್ನ ಕುಟುಂಬಕ್ಕೆ ನನಗೊಬ್ಬ ವಾರಸ್ದಾರ ಇದ್ದ ಅಂತಂದ್ರೆ ನನ್ನ ಎಲ್ಲ ಕುಟುಂಬದ ನೀತಿ ನಿಯಮಗಳನ್ನ ಅವನಿಗೆ ನಾನು ವರ್ಗಾವಣೆ ಮಾಡುವಂಥದ್ದು. ತಂದೆ ತಾಯಿ ಶ್ರೀಮಂತ ವರ್ಗವಾಗಿದ್ದರೆ ಅವನಿಗೆ ಅದರ ಪ್ರಭಾವ, ಪ್ರತಿಷ್ಠಿತ ಶಿಕ್ಷಣ ಮತ್ತು ಪ್ರತಿಷ್ಠಿತ ಉನ್ನತ ಅಂತಸ್ತಿನ ಸ್ಥಾನಮಾನ, ಒಟ್ಟಾರೆಯಾಗಿ ತಂದೆ ತಾಯಿಯವರು ಪಡ್ಕೊಂಡಿರ್ತಕ್ಕಂಥ ಅಂತಸ್ತು ಎನ್ನುವಂಥದ್ದು ಮಕ್ಕಳ ಮೂಲಕ ಅದು ವರ್ಗಾವಣೆ ಆಗುತ್ತೆ ಎನ್ನುವಂಥದ್ದು. ತದನಂತರ ಅವರ ಸ್ವಪ್ರಯತ್ನದ ಮೂಲಕವಾಗಿನೇ ಒಂದು ಆಚಾರ, ವಿಚಾರ ಮತ್ತು ಅಲ್ಲೆಲ್ಲ ಸಮಾಲೋಚನೆ ಮಾಡಿ ಒಂದು ಭವ್ಯ ಪರಂಪರೆಯಲ್ಲಿ ಸೃಷ್ಟಿ ಮಾಡಬಹುದು. ಸೊ ಇದು ಒಂದು ತರ ಆರೋಪಿತ ಅಂತಸ್ತು ಅಂತ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಅಂತಸ್ತನ್ನ ನಾವು ಅದು ಮುಂದುವರಿಸಿಕೊಂಡು ಹೋಗುವಂತ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಇನ್ನು ಭಾವನಾತ್ಮಕ ಬೆಂಬಲ ಅಂದ್ರೆ ನನಗೆ ಭಾವನೆಗಳನ್ನ, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಸಹೋದರ ಅಂದ್ರೇನು, ಸಹೋದರಿ ಅಂದ್ರೇನು ಮತ್ತು ಇತರೆ ಕುಟುಂಬ ಸದಸ್ಯರ ಬಗ್ಗೆ ನಾವು ಹೊಂದಿರುವಂತ ಕೆಲವು ಸಂಬಂಧಗಳೇನು, ಪ್ರೀತಿಯು, ಪ್ರೇಮ, ವಾತ್ಸಲ್ಯ, ಸ್ನೇಹ, ಸಹಕಾರ, ತ್ಯಾಗ, ಇವೆಲ್ಲವುಗಳನ್ನು ಕೂಡ ನಾವು ಕುಟುಂಬದಲ್ಲಿ ಅನುಭವಿಸ್ತಾ ಇದ್ದೀವಿ. ಒಬ್ಬರಿಗಾಗಿ ನಾವು ದುಃಖಿಸ್ತೀವಿ, ನಗುತ್ತೀವಿ, ಅವರ ಸಂತೋಷದಲ್ಲಿ ಭಾಗಿಯಾಗ್ತೀವಿ, ಹೆಮ್ಮೆ ಪಡ್ತೀವಿ, ತೃಪ್ತಿ ಪಡ್ತೀವಿ. ಸೊ ಇದೇನಿದೆ ಅಂತಂದ್ರೆ ಇದು ನಾವು ಒಂದು ಕುಟುಂಬದಲ್ಲಿ ಆತ್ಮೀಯವಾಗಿ ಮಾಡಲೇಬೇಕಾಗಿರುವಂತಹ ಒಂದು ಕಾರ್ಯ. ತದನಂತರ ಅಪೇಕ್ಷಿತ ತೃಪ್ತಿಯನ್ನು ಪೂರೈಸುವ ಕಾರ್ಯ. ಪ್ರತಿಯೊಬ್ಬ ಕುಟುಂಬದ ಸದಸ್ಯನಿಗೆ ಬೇರೆ ಬೇರೆ ತರದ ಒಂದು ಅಪೇಕ್ಷೆಗಳಿರುತ್ತೆ. ಆ ಅಪೇಕ್ಷೆಗಳನ್ನು ಪೂರೈಸುವಂತದ್ದು ಕೂಡ ಕುಟುಂಬದ ಜವಾಬ್ದಾರಿ. ಉದಾಹರಣೆಗೆ ಆ ಮಗುವಿನ ಒಂದು ಭವಿಷ್ಯವನ್ನ ಕಟ್ಟತಕ್ಕಂತ ಒಂದು ಸಂದರ್ಭದಲ್ಲಿ ಅವನಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಆಹಾರ, ವಸತಿ ಮತ್ತು ಉದ್ಯೋಗ ಸೃಷ್ಟಿ ಮಾಡಿ ಆದಾಯದ ಮೂಲವನ್ನು ಹೆಚ್ಚಿಸುವಂಥದ್ದು, ಆ ಮೂಲಕವಾಗಿ ಅವನ ಜವಾಬ್ದಾರಿ, ಅವನ ಕರ್ತವ್ಯ, ಅವನ ಹೊಣೆಗಾರಿಕೆಯನ್ನು ತಿಳಿಸುವಂಥದ್ದು, ಇವೆಲ್ಲವುಗಳನ್ನ ಒತ್ಕೊಂಡಿರ್ತಕ್ಕಂಥದ್ದೇ ಕುಟುಂಬ. ಹಾಗಾಗಿ ನಾವಿವತ್ತು ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿ ಇದ್ದೀವಿ ಅಂತಂದ್ರೆ ಅದು ನಮ್ಮ ತಂದೆ ತಾಯಿಯವರ ಕೊಡುಗೆ. ತಂದೆ ತಾಯಿಯವರು ನಮಗೆ ನೀಡಿರ್ತಕ್ಕಂಥ ಒಂದು ಸಾಮಾಜಿಕರಣದ ಮೂಲಕವಾಗಿನೇ ಮತ್ತು ನಮ್ಮ ಅಪೇಕ್ಷೆಗಳನ್ನು ಈಡೇರಿಸುವ ಸಲುವಾಗಿನೇ ಅನೇಕ ತಂದೆ ತಾಯಿಗಳು ನಮಗೆ ತ್ಯಾಗವನ್ನ ಮಾಡಿರ್ತಾರೆ. ಹಾಗಾಗಿ ಕುಟುಂಬ ಬಹುದೊಡ್ಡ ಪರಿಕಲ್ಪನೆ. ಒಂದು ಸಮಾಜ ನಿಂತಿರೋದೇ ಕುಟುಂಬದ ಮೇಲೆ. ಕುಟುಂಬ ಇದ್ರೇನೆ ಒಂದು ಸಮುದಾಯ, ಸಮುದಾಯ ಇದ್ರೇನೆ ಸಮೂಹ, ಸಮೂಹ ಇದ್ರೇನೆ ಸಮಾಜ. ಹಾಗಾಗಿ ಒಂದು ಬುನಾದಿ ಅಂತ ಕರಿತಿದ್ದೀವಿ ನಾವು ಕುಟುಂಬವನ್ನ. ನೆಕ್ಸ್ಟ್ ಇಲ್ಲಿ ಮಾಧ್ಯಮಿಕ ಕಾರ್ಯಗಳು. ಏನೇನು ಮಾಧ್ಯಮಿಕ ಕಾರ್ಯಗಳನ್ನ ಇದು ಪೂರೈಸ್ತಾ ಇದೆ ಅಂತಂದ್ರೆ ಇದು ವಿಶೇಷವಾಗಿ ಒಂದೇದು ಆರ್ಥಿಕ ಕಾರ್ಯ. ಅಂದ್ರೆ ಪ್ರತಿ ಕುಟುಂಬದ ಸದಸ್ಯನಿಗೂ ತನ್ನ ಜೀವನ ನಡೆಸಲಿಕ್ಕೆ ಒಂದು ಆದಾಯದ ಮೂಲಗಳು ಬೇಕು. ಆ ನಿಟ್ಟಿನಲ್ಲಿ ಬಹುತೇಕ ಕುಟುಂಬಗಳು ನಾವು ಆದಾಯದ ಮೂಲವನ್ನು ಹುಡುಕಿಕೊಳ್ತೀವಿ. ವ್ಯವಸಾಯ ಆಗಿರ್ಬೋದು ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆ, ವ್ಯಾಪಾರ, ವಹಿವಾಟು ಅಥವಾ ಗ್ರಾಹಕ ಅಗತ್ಯ ಸೇವೆಗಳನ್ನ ಸೃಷ್ಟಿ ಮಾಡುವಂಥದ್ದು, ಕೊಡುವಂಥದ್ದು, ತೆಗೆದುಕೊಳ್ಳುವುದು. ಒಟ್ಟಾರೆಯಾಗಿ ನಮಗೆ ಒಂದು ಆರ್ಥಿಕ ಕಾರ್ಯ, ಆರ್ಥಿಕ ಚಟುವಟಿಕೆ ಎನ್ನುವಂಥದ್ದು ಬಹುದೊಡ್ಡ ಚಟುವಟಿಕೆ. ಇವತ್ತು ಸಾಕಷ್ಟು ಸ್ಪರ್ಧೆ ಇದೆ. ನಿನಗಿಂತ ನಾನು, ನನಗಿಂತ ನಾನು, ಅವ್ರ ಕುಟುಂಬಕ್ಕಿಂತ ನಾನು ಹೆಚ್ಚು ಸಂಪಾದನೆ ಮಾಡಬೇಕು, ಅವ್ರಿಗಿಂತ ಪ್ರತಿಷ್ಠಿತ ಒಂದು ಬದುಕನ್ನು ನಾನು ಕಳಿಬೇಕು. ಹೀಗೆ ಹತ್ತಾರು ಕನಸುಗಳನ್ನು ನಾವು ಕಟ್ಟಿಗೆ ಏನ್ ಮಾಡ್ತೀವಿ ಅಂತಂದ್ರೆ ದುಡಿಯುವಂಥದ್ದು. ನೆಕ್ಸ್ಟ್ ಇಲ್ಲಿ ಶೈಕ್ಷಣಿಕ ಕಾರ್ಯ. ನಮಗೆ ಮನೆಯೇ ಮೊದಲ ಪಾಠಶಾಲೆ. ಮನೆಯಿಂದಲೇ ನಮಗೆ ತಾಯಿ ಅನೇಕ ಭಾಷೆಗಳನ್ನ, ಸನ್ನೆಗಳನ್ನ, ಸಂಕೇತಗಳ, ಸಂಬಂಧಗಳನ್ನ ಹೇಳಿಕೊಡೋದ್ರ ಜೊತೆಗೆ ನಮಗೆ ಒಂದು ಶಿಕ್ಷಣ ನೀಡುವಂಥದ್ದು. ಶಾಲೆಯ ಮೂಲಕವಾಗಿನೇ
ನಮಗೆ ಬೇಕಾಗಬಹುದಾದಂತ ನಮ್ಮ ಮಾತೃಭಾಷೆ ಮೂಲಕವಾಗಿನೇ ಒಂದು ಶಿಕ್ಷಣ ಮೂಲಕವಾಗಿನೇ ಕಲೆ ಪ್ರತಿಭೆಗಳನ್ನ ಹೊರಗೆಳಿತಕ್ಕಂಥದ್ದು, ಆ ಮೂಲಕವಾಗಿನೇ ಒಂದು ಸಾಂಪ್ರದಾಯಿಕ ಒಂದು ಆ ಕುಟುಂಬದ ತಕ್ಕಾಗಿ ನಾವು ನಡೆದುಕೊಳ್ತಕ್ಕಂಥದ್ದು, ಆ ಮೂಲಕವಾಗಿ ಉನ್ನತ ಶಿಕ್ಷಣವನ್ನು ಕಲ್ತ್ಕೊಂಡು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವುದು, ನನ್ನ ಕುಟುಂಬಕ್ಕೆ ನಾನು ಬಹಳಷ್ಟು ಗೌರವವನ್ನು ತಂದು ಕೊಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು. ನೆಕ್ಸ್ಟ್ ಧಾರ್ಮಿಕ ಕಾರ್ಯಗಳು. ಈ ಕುಟುಂಬ ಎನ್ನುವಂಥದ್ದು ಧಾರ್ಮಿಕ ಕಾರ್ಯ. ಧರ್ಮ ಅಂದ್ರೆ ಏನು, ದೇವರು ಅಂದ್ರೆ ಏನು, ಅಲ್ಲಿ ಕುಲದೇವತೆ, ಗ್ರಾಮ ದೇವತೆ, ಹೀಗೆ ಅಲ್ಲಿ ನಿಷ್ಠೆಯನ್ನ, ಶಿಸ್ತನ್ನ, ಸಂಯಮವನ್ನ ಮತ್ತು ಭಕ್ತಿ ಪೂರ್ವಕವಾಗಿ ಗುರು ಹಿರಿಯರಲ್ಲಿ ಮಾರ್ಗದರ್ಶನವನ್ನ, ಅವರಿಗೆ ನಾವು ಗೌರವ ಕೊಡ್ತಕ್ಕಂಥದ್ದು, ವಂದಿಸ್ತಕ್ಕಂಥದ್ದು, ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು, ಹೀಗೆ ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ನಾವೆಲ್ಲ ಮೈಮರೆತು ಒಂದಾಗಿ ಸಂತೋಷ, ಪ್ರೀತಿ, ಪ್ರೇಮದ ತುಟ್ಟ ತುದಿಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಂತಂದ್ರೆ ಧಾರ್ಮಿಕ ಕಾರ್ಯಗಳು, ಅನೇಕ ಆಚರಣೆ, ಕ್ರಿಯೆ, ವಿಧಿಗಳು, ಆಚಾರ ವಿಚಾರ, ರೂಢಿ, ಸಂಪ್ರದಾಯಗಳ ಮೂಲಕವಾಗಿನೇ ಒಂದು ಚೌಕಟ್ಟಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಏನಾಗ್ತೀವಿ ಅಂತಂದ್ರೆ ಸಾಕ್ತಾನೆ ಇರ್ತೀವಿ. ಸೊ ಇದು ಮಾಡುವಂಥದ್ದು ಏನು ಅಂತಂದ್ರೆ ಧರ್ಮ ಕಾರ್ಯಗಳು. ತದನಂತರ ಮನೋರಂಜನೆ ಕಾರ್ಯ. ಇಲ್ಲಿ ಕುಟುಂಬ ನೀಡುವಂಥದ್ದು ಯಾವುದೇ ತರಹದ ಅಶ್ಲೀಲತೆಗಳಿಲ್ಲದೆ, ಖರ್ಚಿಲ್ಲದೆ, ಗೊಂದಲಗಳಿಲ್ಲದೆ, ಒತ್ತಡಗಳಿಲ್ಲದಂತ ಒಂದು ಮನೋರಂಜನೆ ಕಾರ್ಯ. ಉದಾಹರಣೆಗೆ ಕಥೆಗಳ ಮೂಲಕ, ಹಾಡುಗಳ ಮೂಲಕ, ಬೀಸೆಕಲ್ಲು ಆಡುವ, ಹುಟ್ಟುವ ಆಡುವ ಮತ್ತು ಕೊಯ್ಲು ಹಾಡುಗಳು, ಹಸನ ರಾಶಿಯನ್ನ ಮಾಡ್ತಕ್ಕಂಥ ಹಾಡುಗಳು, ಕಥೆಗಳನ್ನು, ಆಶೆ ಚಟಾಕಿಗಳನ್ನ, ಅನೇಕ ಪ್ರಸಂಗಗಳನ್ನ, ಜೋಕುಗಳನ್ನ, ತಮಾಷೆಗಳನ್ನ, ಆ ಮೂಲಕವಾಗಿನೇ ಆ ಕಥೆಗಳ ಮೂಲಕ ಒಬ್ಬರ ಪ್ರೇಮ, ತ್ಯಾಗ, ಬಲಿದಾನ ಮತ್ತು ಆಪ್ತತೆ ಮತ್ತು ವಿಧೇಯತೆ, ಶಿಸ್ತು, ಹೀಗೆ ಅಲ್ಲಿ ಪೀಳಿಗೆಯ ಮೂಲಕವಾಗಿನೇ ನಮಗೆ ಒಂದು ನಮ್ಮ ಶಕ್ತಿ ಸಾಮರ್ಥ್ಯವನ್ನ ಒಂದು ವೃದ್ಧಿಸುವ ಮೂಲಕ ಸೊಸೈಟಿಯಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಎನ್ನುವಂಥದ್ದನ್ನು ಕೂಡ ಅಲ್ಲಿ ಮಾರ್ಗದರ್ಶನ ಮಾಡುವಂಥದ್ದು ಕುಟುಂಬ. ತದನಂತರ ಸಂಸ್ಥೆಗಳ ಆಂತರಿಕ ಸಂಪರ್ಕ. ಪ್ರತಿಯೊಂದು ಕುಟುಂಬವು ಹಲವಾರು ತರದ ಸಂಸ್ಥೆಗಳ ಮೂಲಕವಾಗಿನೇ ಇಲ್ಲಿ ಸಂಪರ್ಕವನ್ನ ಇಟ್ಟುಕೊಳ್ಳುವಂಥದ್ದು. ಕಾರಣ ಯಾಕೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಉದಾಹರಣೆಯಾಗಿ ಒಂದು ಕುಟುಂಬ ಆರ್ಥಿಕ ಸಂಸ್ಥೆಯೊಂದಿಗೆ, ಧಾರ್ಮಿಕ ಸಂಸ್ಥೆಯೊಂದಿಗೆ, ರಾಜಕೀಯ ಸಂಸ್ಥೆಯೊಂದಿಗೆ, ಸಾಮಾಜಿಕ ಸಂಸ್ಥೆಯೊಂದಿಗೆ, ಹೀಗೆ ಅನೇಕ ತರದ ಧರ್ಮ, ಶಿಕ್ಷಣ, ಆರ್ಥಿಕತೆ, ರಾಜಕೀಯ, ಕಾನೂನು, ಮನೋರಂಜನೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಭಾಗವಹಿಸ್ತೀವಿ. ಅಂದ್ರೆ ಅದು ಒಂದು ಆಂತರಿಕ ಸಂಪರ್ಕ. ಹಾಗೇನೆ ಅಲ್ಲಿ ಪ್ರತಿಯೊಬ್ಬ ಕುಟುಂಬ ಸದಸ್ಯನು ತಾನು ನಿರ್ವಹಿಸಬಹುದಾದಂತ ಪಾತ್ರಗಳ ಪರಿಚಯ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ, ಗ್ರಾಹಕ, ಭಕ್ತ, ಪ್ರೇಕ್ಷಕ, ರೋಗಿ, ಕಾರ್ಮಿಕ, ಹೀಗೆ ಸೊಸೈಟಿಯಲ್ಲಿ ಒಬ್ಬ ಕುಟುಂಬದ ಸದಸ್ಯ ಅನೇಕ ಪಾತ್ರಗಳನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಆ ಪಾತ್ರ ಪರಿಚಯ ಪೋಷಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಒಂದು ಕುಟುಂಬ. ಹೀಗಾಗಿ ಕುಟುಂಬ ಎನ್ನುವಂಥದ್ದು ಅದ್ಭುತವಾದ ಒಂದು ಪರಿಕಲ್ಪನೆ. ಒಂದು ಸರ್ವಾಂಗೀಣ ಒಂದು ಕ್ಷೇತ್ರಕ್ಕೆ, ಒಂದು ಪ್ರಗತಿಗೆ, ಒಂದು ಸಲಹೆ, ಸೂಚನೆ, ಒಂದು ಸಾಧನೆಗೆ, ಇವೆಲ್ಲವೂ ಕೂಡ ಪ್ರೇರಣೆ ಎನ್ನುವಂಥದ್ದನ್ನ ನಾವಿಲ್ಲಿ ಕಾಣುವಂಥದ್ದು. ಹಾಗಾದ್ರೆ ಕುಟುಂಬದ ಪ್ರಕಾರಗಳು ಅಂತ ಕರೀತೀವಿ. ಕುಟುಂಬ ಎನ್ನುವಂಥದ್ದು ಯಾವ ಯಾವ ಪ್ರಕಾರಗಳನ್ನ ಒಳಗೊಂಡಿದೆ? ಕುಟುಂಬದ ಪ್ರಕಾರಗಳು. ನಿಮಗೆ ಕುಟುಂಬದ ಪ್ರಕಾರಗಳನ್ನ ಹೆಸರಿಸಿ ಅಂತ ಕೇಳ್ತಾರೆ, ಅಥವಾ ಕುಟುಂಬದ ಪ್ರಕಾರಗಳನ್ನು ವಿವರಿಸಿ ಎನ್ನುವಂಥದ್ದನ್ನ ಇಲ್ಲಿ 5 ಅಂಕಕ್ಕೆ ಕೇಳುವಂಥದ್ದು. ಸೊ ಅಲ್ಲಿ ಒಂದನೇದು ಅಣು ಕುಟುಂಬ, ಎರಡನೇದು ಅವಿಭಕ್ತ ಕುಟುಂಬ, ಈ ಎರಡು ತರದ ಒಂದು ಕುಟುಂಬ ವ್ಯವಸ್ಥೆಯನ್ನ ನಾವು
ಕಾಣುವಂಥದ್ದು. ಅಣು ಕುಟುಂಬ ಅಂದ್ರೆ ಸಣ್ಣದು, ಅಣು ಅಂದ್ರೆ ಚಿಕ್ಕ, ಅಂದ್ರೆ ಇಲ್ಲಿ ತೀರಾ ಚಿಕ್ಕ ಸಮೂಹ. ಉದಾಹರಣೆಯಾಗಿ ಒಂದು ಸೀಮಿತ ಗಾತ್ರ, ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ವಿಭಕ್ತ ಕುಟುಂಬ ಅಂತ ಕರಿತೀವಿ ನಾವು, ಅಥವಾ ಚಿಕ್ಕ ಕುಟುಂಬ ಅಂತ ಕರಿತೀವಿ. ಗಂಡ ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಜೈವಿಕ ಘಟಕವನ್ನೇ ನಾವು ಅಣು ಕುಟುಂಬ ಅಂದ್ರೆ. ಇಲ್ಲಿ ತಂದೆ ತಾಯಿ ಅವಿವಾಹಿತ ಮಕ್ಕಳನ್ನ ಒಳಗೊಂಡಿರ್ತಕ್ಕಂಥದ್ದು. ಅಕಸ್ಮಾತ್ ವಿವಾಹದ ನಂತರ ಆ ಮಕ್ಕಳೆಲ್ಲರೂ ಕೂಡ, ಉದಾಹರಣೆಗೆ ಅವರು ತನ್ನ ಗಂಡನ ಮನೆಗೆ ಹೋಗ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವು ಅಣು ಕುಟುಂಬದಲ್ಲಿ ಕಾಣ್ತೀವಿ. ಹಾಗೆಯೇ ಅಣು ಕುಟುಂಬಗಳು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧಿಕಾರಯುಕ್ತ ಘಟಕಗಳು. ನಮ್ಮ ಬೇಕು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ, ಸಂತೃಪ್ತಿಯನ್ನ ಪಡಿಲಿಕ್ಕೆ, ಸದಸ್ಯರ ಒಂದು ಕುಟುಂಬ ಸದಸ್ಯರಿಂದ ನಿಯಂತ್ರಣ ಮುಕ್ತವಾಗಿರುವಂಥದ್ದು. ಹಾಗೆಯೇ ನವವಿವಾಹಿತ ದಂಪತಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಪ್ರತ್ಯೇಕ ವಾಸಸ್ಥಳ, ಹಾಗೆಯೇ ಒಂದು ಸ್ವಾವಲಂಬನೆ. ಮತ್ತೆ ಇದಕ್ಕೆ ಉದಾಹರಣೆಗೆ ಅಮೆರಿಕದಲ್ಲಿರ್ತಕ್ಕಂಥ ಒಂದು ಕೇಂದ್ರೀಕೃತ ಕುಟುಂಬಗಳು ಅಂತ ಕರೀತೀವಿ ನಾವು. ಅಂದ್ರೆ ಇವತ್ತು ತಂದೆ ತಾಯಿಯಿಂದ ಮುಕ್ತರಾಗಿ, ಕುಟುಂಬ ಹಿರಿಯ ಸದಸ್ಯರಿಂದ ಮುಕ್ತರಾಗಿ, ತಮಗೆ ಬೇಕಾಗಬಹುದಾದ ಉದ್ಯೋಗಗಳನ್ನ ಹಿಡಿದುಕೊಂಡು, ತಮಗೆ ಬೇಕಾಗಬಹುದಾದ ಸ್ವತಂತ್ರತೆಯಿಂದ ಕಾರ್ಯವನ್ನ ನಿರ್ವಹಿಸತಕ್ಕಂಥ ಒಂದು ಕುಟುಂಬಗಳು. ಆ ಮೂಲಕವಾಗಿನ ಅವರ ಅಪೇಕ್ಷೆಗಳನ್ನ, ಆ ಗುರಿಗಳನ್ನ, ಆ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವಂತ ಒಂದು ಕುಟುಂಬಗಳೇ ಅಣು ಕುಟುಂಬಗಳು. ತದನಂತರ ಅವಿಭಕ್ತ ಕುಟುಂಬ, ಅವಿಭಕ್ತ ಅಂತ ಕರಿತೀವಿ ನಾವು. ಉದಾಹರಣೆಯಾಗಿ ಅದನ್ನ ಜಾಯಿಂಟ್ ಫ್ಯಾಮಿಲಿ, ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಹೇಳಿದ್ವಿ. ಉದಾಹರಣೆಯಾಗಿ 3 ರಿಂದ 4 ತಲೆಮಾರಿನ ಜನರು, 3 ರಿಂದ 4 ತಲೆಮಾರಿನ ಜನರು ಒಂದೇ ಮನೆಯಲ್ಲಿ ವಾಸಿಸುತ್ತಾ, ಒಂದೇ ಮನೆಯಲ್ಲಿ ತಯಾರಿಸಿದ ಅಡಿಗೆಯನ್ನು ಸೇವಿಸುತ್ತಾ, ಒಂದೇ ದೇವರ ಕೋಣೆಯನ್ನು ಹೊಂದಿರುವ, ಆಸ್ತಿಯ ಮೇಲೆ ಸಾಮೂಹಿಕ ಹಕ್ಕು ಬಾಧ್ಯತೆಗಳನ್ನು ಅನುಭವಿಸುವ ಮತ್ತು ಹಿರಿಯ ಯಜಮಾನನ ಅಂದ್ರೆ ಕರ್ತನ ಅಧಿಕಾರಕ್ಕೆ ಒಳಪಟ್ಟಿರಬಹುದಾದ ಒಂದು ಬಹುದೊಡ್ಡ ಸಮೂಹವನ್ನೇ ನಾವು ಅವಿಭಕ್ತ ಕುಟುಂಬ ಅಂತ ಕರೀತೀವಿ. ಉದಾಹರಣೆಗೆ ಇಂದು ಅವಿಭಕ್ತ ಕುಟುಂಬ, ಇಲ್ಲಿ ಆ ಮನೆಯಲ್ಲಿ 3 ರಿಂದ 4 ತಲೆಮಾರುಗಳು, ಗಂಡ ಹೆಂಡತಿ ಮಕ್ಕಳು, ಅವ್ರ ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ, ಅವ್ರ ಮಕ್ಕಳು, ಎಲ್ಲರೂ ಕೂಡ ಬಹುದೊಡ್ಡ ಒಂದು ಮನೆಯಲ್ಲಿ ನಾವೆಲ್ಲರೂ ವಾಸವಾಗಿರ್ತೀವಿ. ಅಲ್ಲಿ ಅವು ಎಲ್ಲ ಮನೆಗೂ ಒಂದೇ ಹತ್ರ ತಯಾರಿಸತಕ್ಕಂಥ ಅಡಿಗೆ, ಒಂದೇ ದೇವರ ಕೋಣೆ, ಮತ್ತು ಅಲ್ಲಿ ಆಸ್ತಿಯ ಮೇಲೆ ಪ್ರತಿಯೊಬ್ಬ ಕುಟುಂಬ ಸದಸ್ಯನು ಸಮಾನ ಹಕ್ಕನ್ನು ಹೊಂದಿರ್ತಾನೆ. ಹಾಗೆಯೇ ಅವರ ಎಲ್ಲಾ ಸಂರಕ್ಷಣೆಯನ್ನ ಮಾಡುವಂಥದ್ದು ಕುಟುಂಬದ ಹಿರಿಯ ಸದಸ್ಯ ಇರ್ತಾನೆ, ಯಜಮಾನ ಇರ್ತಾನೆ. ಮಹಿಳೆಯರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯನ ಹೆಂಡತಿ, ಹಿರಿಯ ಮಹಿಳೆ ಇರ್ತಾರೆ. ಅದು ಇಡೀ ಅಡಿಗೆಯ ವ್ಯವಸ್ಥೆಯನ್ನ ಅವರು ಮಾರ್ಗದರ್ಶನವನ್ನ ಮಾಡ್ತಾಳೆ. ಹೀಗೆ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಕುಟುಂಬ ವ್ಯವಸ್ಥೆಯನ್ನ ಇಲ್ಲಿ ಕಾಣುವಂಥದ್ದು. ಇದು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಪರಿಕಲ್ಪನೆ. ಯಾವುದು ಅಂತಂದ್ರೆ ಅವಿಭಕ್ತ ಕುಟುಂಬ. ಅದಕ್ಕಾಗಿ ಇದನ್ನ ಚಾರ್ಲ್ಸ್ ಮೆಟ್ಕಾಫ್ ಅವರು ಇದನ್ನ ಸಾಮಾನ್ಯವಾಗಿ ಮಹಾಮನೆ ಅಂದ್ರೆ, ಹೆನ್ರಿ ಮನ್ರವರು ಮಹಾಮನೆ, ಬೃಹತ್ ಮನೆ. ಚಾರ್ಲ್ಸ್ ಮೆಟ್ಕಾಫ್ ರವರು ಗ್ರಾಮವನ್ನ ಒಂದು ಪುಟ್ಟ ಗಣರಾಜ್ಯಗಳು ಅಂತ ಯಾಕೆ ಕರೀತಾರೆ ಅಂತಂದ್ರೆ ಈ ಕಾರಣಕ್ಕೆ. ಅಂದ್ರೆ ಆ ಪುಟ್ಟ ಗಣರಾಜ್ಯಗಳು ಗ್ರಾಮ, ಆ ಗ್ರಾಮದಲ್ಲಿ ಇರುವಂತ ಫ್ಯಾಮಿಲಿನೇ ಬೃಹತ್ ಮನೆ. ಅಂದ್ರೆ ಇಲ್ಲಿ ಹೆನ್ರಿಮನ್ ಮತ್ತು ಚಾರ್ಲ್ಸ್ ಮೆಟ್ಕಾಫ್ ಅವರ ದೂರದೃಷ್ಟಿ ಏನಂತಂದ್ರೆ, ಅದು ಭಾರತದಲ್ಲಿ ವೈಶಿಷ್ಟ್ಯ. ಭಾರತ ಒಂದು ಗ್ರಾಮಗಳ ನಾಡು, ಅದು ಸ್ವಾವಲಂಬಿ. ಆ ಕಾರಣಕ್ಕಾಗಿ ಪುಟ್ಟ ಗಣರಾಜ್ಯ. ಅಂತ ಪುಟ್ಟ ಗಣರಾಜ್ಯಗಳಲ್ಲಿ ಅವಿಭಕ್ತ ಕುಟುಂಬಗಳು ಒಂದು ಬೃಹತ್ ಮನೆ. ಅಂದ್ರೆ ಇಲ್ಲಿ ಬಹುದೊಡ್ಡ ಮನೆಯನ್ನ ಹೊಂದಿರತಕ್ಕಂಥ ಒಂದು ಕುಟುಂಬಗಳು ಎನ್ನುವಂಥದ್ದನ್ನು ಇಲ್ಲಿ
ಹೇಳ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಬಹುಮುಖ್ಯವಾಗಿರುವಂತ ಒಂದು ಪರಿಕಲ್ಪನೆ. ನಿಮಗೆ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ತುಂಬಾ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬೇಕು. ಕುಟುಂಬ ಎಂದರೇನು ಅಂತ ಕೇಳ್ತಾರೆ. ಗಂಡ ಹೆಂಡತಿ ಮಕ್ಕಳನ್ನ ಒಳಗೊಂಡಿರುವಂತ ಜೈವಿಕ ಘಟಕ ಅಂತ ಬರೀ. ಕುಟುಂಬ ಪದದ ಅರ್ಥ ಅಥವಾ ಉತ್ಪತ್ತಿಯನ್ನ ತಿಳಿಸಿ ಅಂತ ಕೇಳ್ತಾರೆ. ಎರಡು ಅಂಕದ್ದು ನೀವು ಬರೀಬೇಕು. ಕುಟುಂಬ ಎಂಬ ಪದವು ಫ್ಯಾಮಿಲಿ ಎಂಬ ಇಂಗ್ಲಿಷ್ ಪದದ ಅನುವಾದ. ಫ್ಯಾಮಿಲಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದಿಂದ ಬಂದಿದೆ. ಫ್ಯಾಮುಲಸ್ ಎಂದರೆ ಸೇವಕ, ಆಳು ಎಂದರ್ಥ. ಇದು ರೋಮನ್ ಮತ್ತು ಗ್ರೀಕ್ ಸಾಮ್ರಾಜ್ಯಗಳಲ್ಲಿ ಇರುವಂತಹ ಒಂದು ಪರಿಕಲ್ಪನೆ. ತದನಂತರ ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. 4 ಕುಟುಂಬದ ಗುಣಲಕ್ಷಣಗಳಿವೆ. ಸೊ ಅಲ್ಲಿ ಒಂದು ಸಾರ್ವತ್ರಿಕ ಜೈವಿಕ ಅಂಶಗಳಾದ ಸೀಮಿತ ಗಾತ್ರ, ಭಾವನಾತ್ಮಕ, ಅಲ್ಲಿ ಭೌತಿಕ ಸಂರಕ್ಷಣೆ, ನಾಮಕರಣ ವ್ಯವಸ್ಥೆಯನ್ನ ಅವೆಲ್ಲವೂ ಕೂಡ ಮಾಡುವುದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಕೇಳಿದರೆ ಕುಟುಂಬದ ಕಾರ್ಯಗಳನ್ನು ವಿವರಿಸಿ. ಅಲ್ಲಿ ಬಹುಮುಖ್ಯವಾಗಿ 2 ಪ್ರಾಥಮಿಕ ಕಾರ್ಯಗಳು ಮತ್ತು ಮಾಧ್ಯಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳಂದ್ರೆ ಏನು ಅಂತ ಮತ್ತೆ ಕೆಲವು ಸಲ ಏನ್ ಕೇಳ್ತಾರೆ ಅಂತಂದ್ರೆ ಕುಟುಂಬದ ಪ್ರಾಥಮಿಕ ಕಾರ್ಯಗಳನ್ನು ಹೆಸರಿಸಿ. 2 ಅಂಕ ಕೇಳ್ತಾನೆ. ಅವಾಗ ನೀವು ಹೊಸ ಸದಸ್ಯರ ಸೇರ್ಪಡೆ ಮತ್ತು ಭೌತಿಕ ಸಂರಕ್ಷಣೆ, ಹಾಗೆಯೇ ಲೈಂಗಿಕ ವರ್ತನೆಗಳ ನಿಯಂತ್ರಣ, ನವಜಾತ ಶಿಶುವಿನಾಗಿ ಯುವ ಪೀಳಿಗೆ ಸಾಮಾಜಿಕರಣ, ಅಂತಸ್ತಿನ ವರ್ಗಾವಣೆ, ಭಾವನಾತ್ಮಕ ಬೆಂಬಲ ಮತ್ತು ಅಪೇಕ್ಷಿತ ತೃಪ್ತಿಯನ್ನ ಪೂರೈಸುವಂತ ಒಂದು ಕಾರ್ಯ, ಇವೆಲ್ಲವೂ ಕೂಡ ಪ್ರಾಥಮಿಕ ಕಾರ್ಯದಲ್ಲಿ ಬರುವಂತದ್ದು. ತದನಂತರ ಮಾಧ್ಯಮಿಕ ಕಾರ್ಯಗಳಲ್ಲಿ ಆರ್ಥಿಕ ಕಾರ್ಯ, ಶೈಕ್ಷಣಿಕ ಕಾರ್ಯ, ಧಾರ್ಮಿಕ ಕಾರ್ಯ, ಮನೋರಂಜನೆ ಕಾರ್ಯ, ಸಂಸ್ಥೆಗಳ ಆಂತರಿಕ ಸಂಪರ್ಕ ಕಾರ್ಯ. ಕೆಲವು ಸಲ ಇದನ್ನು 5 ಅಂಕ ಕೇಳ್ತಾರೆ. ಕುಟುಂಬದ ಪ್ರಾಥಮಿಕ ಕಾರ್ಯಗಳನ್ನು ವಿವರಿಸಿ, ಕುಟುಂಬದ ಮಾಧ್ಯಮಿಕ ಕಾರ್ಯಗಳನ್ನು ವಿವರಿಸಿ. ಅದಕ್ಕೆ ಪಟ್ಟಿ ಮಾಡಿ. ಈ ಪಟ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಡೆ ಒಂದ್ ಸೈಡ್ ಪ್ರಾಥಮಿಕ ಕಾರ್ಯಗಳು ಮತ್ತೆ ಮಾಧ್ಯಮಿಕ ಕಾರ್ಯ, ಅವೆರಡು ಕಂಟೆಂಟ್ ಹಾಕಿದ್ರೆ ನಾವು 5 ಅಂಕ ಕೇಳಿದ್ರೆ ಈ ಕಡೆ ಬರೆಯಬಹುದು, ಈ ಕಡೆ ಅವನ್ ಯಾರು ಕೇಳ್ತಾನೆ ಬರೆಯೋದ್ರ ಜೊತೆಗೆ 10 ಅಂಕ ಕೇಳಿ ಎರಡನ್ನೂ ಬರೆಯಬೇಕು. ಹಾಗೇನೆ ಇಲ್ಲಿ ಕುಟುಂಬದ ಪ್ರಕಾರಗಳನ್ನು ಹೆಸರಿಸಿ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾನೆ. ಅವ ನೀವು ಬರಿಬೇಕಾಗುತ್ತೆ. ಕುಟುಂಬದ ಪ್ರಕಾರಗಳಲ್ಲಿ ಬಹುಮುಖ್ಯವಾಗಿ 2 ವಿಧ: ಅಣು ಕುಟುಂಬ ಮತ್ತು ಅವಿಭಕ್ತ ಕುಟುಂಬ. ಅಣು ಕುಟುಂಬ ಎಂದರೇನು ಅಂತ ಕೇಳ್ತಾನೆ. ಗಂಡ ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳನ್ನು ಒಳಗೊಂಡಿರತಕ್ಕಂಥ ಒಂದು ಸೀಮಿತ ಗಾತ್ರದ ಕುಟುಂಬ. ನೆಕ್ಸ್ಟ್ ಅವಿಭಕ್ತ ಕುಟುಂಬ ಅಂದ್ರೆ ಏನು ಅಂತಂದ್ರೆ ಇದು 3 ರಿಂದ 4 ತಲೆಮಾರಿನ ಜನರನ್ನ ಹೊಂದಿ ಒಂದೇ ಅಡಿಗೆ ಮನೆ, ಒಂದೇ ದೇವರ ಕೋಣೆ ಮತ್ತು ಸಮಾನ ಆಸ್ತಿಯ ಮೇಲೆ ಹಕ್ಕು ಬಾಧ್ಯತೆಗಳನ್ನು ಹೊಂದಿರುವಂತ ಕುಟುಂಬವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಅವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ ಎನ್ನುವಂಥದ್ದನ್ನು ನೀವು ಬರೆದ್ರೆ ನಿಮಗೆ ಅಲ್ಲಿ ಅಂಕಗಳು ಸಿಗುವಂಥದ್ದು. ಹೀಗಾಗಿ ನಿಮಗೆ ಇವು ಎಲ್ಲವೂ ಕೂಡ ಬಹಳ ಬಹುಮುಖ್ಯವಾಗಿರುವಂತ ಒಂದು ಪ್ರಶ್ನೆಗಳು. ಇವುಗಳನ್ನು ನೀವು ಸಂಪೂರ್ಣವಾಗಿ 2 ಸಲ ವಿಡಿಯೋ ನೋಡಿಕೊಂಡು ಅದನ್ನ ಪಾಯಿಂಟ್ಸ್ ರೆಡಿ ಮಾಡ್ಕೊಂಡು ನಾವು ಹೇಳ್ತಕ್ಕಂಥದ್ದನ್ನು ಪದೇ ಕೇಳಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ತದನಂತರ ಮುಂದಿನ ಮತ್ತೊಂದು ತರಗತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗೋಣ.